ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾನು ಆ್ಯಕ್ಚುಲಿ 6th ಸೆಮಿಸ್ಟರಿದು 2 ಚಾಪ್ಟರ್ಸ್ ನಿಮಗೆ ಆಲ್ರೆಡಿ ಮಾಡಿದ್ದೇನೆ. ಒಂದು ಸೋಷಿಯಾಲಜಿಕಲ್ ಥಾಟ್, ಸಮಾಜಶಾಸ್ತ್ರೀಯ ಚಿಂತನೆ, ಇನ್ನೊಂದು ಅಗೋಸ್ಟ್ ಕಾಂಪ್ಟ್. ಸೊ ಈ 2 ಚಾಪ್ಟರ್ 6th ಸೆಮ್ಮಲ್ಲಿ ಬರುವಂಥದ್ದು. ಈ 2 ಚಾಪ್ಟರನ್ನು ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇನೆ. ಮತ್ತು ನಿಮಗೆ ಸಿಲೆಬಸ್ ಕಂಪ್ಲೀಟ್ ಮಾಡುವಂಥದ್ದು ತೀರಾ ಅಗತ್ಯ. ಯಾಕೆಂತೇಳಿದರೆ ನಮಗೆ ವಿ ಆರ್ ಇನ್ಫಾರ್ಮ್ಡ್ ಬೈ ದಿ ಯೂನಿವರ್ಸಿಟಿ ದಟ್ ಯು ವಿಲ್ ಬಿ ಹ್ಯಾವಿಂಗ್ ಎಕ್ಸಾಮ್ಸ್. ನಿಮಗೆ ಎಕ್ಸಾಮ್ಸ್ ಇದೆ ಅಂತ ನಮಗೆ ಯೂನಿವರ್ಸಿಟಿ ತಿಳಿಸಿದೆ. ಸೊ ನಾನು ಚಾಪ್ಟರ್ಸನ್ನು ಕಂಟಿನ್ಯೂ ಮಾಡ್ತೇನೆ. ನಾವು ಲೆಟ್ ಅಸ್ ಸಿ ದಿ ನೆಕ್ಸ್ಟ್ ಚಾಪ್ಟರ್ ಆಫ್ 6th ಸೆಮ್. 6th ಸೆಮ್ಮಲ್ಲಿ ಟೋಟಲಿ 6 ಚಾಪ್ಟರ್ಸ್ ಇದೆ. ಸೊ ಅದರಲ್ಲಿ 3rd ಚಾಪ್ಟರ್ ಮಾಡ್ತೇನೆ, ಎಮೈಲ್ ಡರ್ಕೈಮ್. ಸೊ ಇದ್ರ ನೋಟ್ಸ್ ಬೇಕಾದರೆ ನಾನು ಲೇಟರ್ ಐಲ್ ಸೆಂಡ್. ಸೊ ನಾವು ಇನ್ ದಿಸ್ ಚಾಪ್ಟರ್ ಫಸ್ಟ್ ಬಯೋಗ್ರಫಿಕಲ್ ಸ್ಕೆಚ್ ಕಮ್ಸ್. ಸೊ ಇದರಲ್ಲಿ ಅವರ ಜೀವನ ಚರಿತ್ರೆ ಅದು ಸ್ವಲ್ಪ ಗೊತ್ತಿದ್ರೆ ಸಾಕು ನಿಮಗೆ, ಅದರ ಬಗ್ಗೆ ಹೇಳ್ತೇನೆ. ನೆಕ್ಸ್ಟ್ ಒನ್ ಆಫ್ ಹಿಸ್ ಫೇಮಸ್ ಥಿಯರಿ ಕಾಲ್ಡ್ ಅಸ್ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ದಟ್ ಕಮ್ಸ್ ಫಾರ್ ಎಸ್ಸೆ ಟೈಪ್. ಅದು ಎಸ್ಸೆ ಟೈಪಿಗೆ ಬರುವಂತಹ ಪ್ರಶ್ನೆ. ಸೊ ಅದರ ಬಗ್ಗೆ ವಿವರಣೆಯನ್ನು ನೀಡ್ತೇನೆ. ಸೊ ಎಮೈಲ್ ಡರ್ಕೈಮ್ ಈಸ್ ಒನ್ ಆಫ್ ದಿ ಫೌಂಡಿಂಗ್ ಫಾದರ್ಸ್ ಆಫ್ ಸೋಷಿಯಾಲಜಿ. ಎಮೈಲ್ ಡರ್ಕೈಮ್ ಅವರು ಸಮಾಜಶಾಸ್ತ್ರದ ಪ್ರಾಪಿತಾಮಹರುಗಳಲ್ಲಿ ಒಬ್ಬರು. ವಿ ಆರ್ ಹ್ಯಾವಿಂಗ್ 5 ಫೌಂಡಿಂಗ್ ಫಾದರ್ಸ್. They are Auguste Comte, Herbert Spencer, Max Weber, Karl Marx and Emile Durkheim. Even Emile Durkheim has contributed to the sociology more. ಅವರು ಕೂಡ ಸಮಾಜಶಾಸ್ತ್ರಕ್ಕೆ ಹೆಚ್ಚಿನ ಕೊಡುಗೆಗಳನ್ನು ನೀಡಿರುವುದರಿಂದ ಅವರು ಕೂಡ ಸಮಾಜಶಾಸ್ತ್ರದ ಪ್ರಾಪಿತಾಮಹರುಗಳಲ್ಲಿ ಒಬ್ಬರು ಅಂತೇಳಿ ಕರೆಯಲ್ಪಡ್ತಾರೆ. He born on April 15, 1858 in France. ಸ್ಪೆಷಲಿ ದಿ ಪ್ಲೇಸ್ ಕಾಲ್ಡ್ ಅಸ್ ಎಪಿನಾಲ್. ಲೊರೈನ್ ಇದು ಎಪಿನಾಲ್ ಅನ್ನುವಂಥ ಪ್ಲೇಸಲ್ಲಿ ಅವರು ಹುಟ್ಟಿರ್ತಾರೆ. 1858 ಏಪ್ರಿಲ್ 15ನೇ ತಾರೀಕಿನಂದು ಫ್ರಾನ್ಸಿನ ಲೊರೈನ್ನ ಎಪಿನಾಲ್ ಅನ್ನುವಂಥಲ್ಲಿ ಅವರು ಅಂಥ ಪ್ಲೇಸಲ್ಲಿ ಜನಿಸ್ತಾರೆ. ಇನ್ 1876 ಹಿ ಜಾಯ್ನ್ಸ್ ಇಕೋಲ್ ನಾರ್ಮೆಲ್ ಟು ಕಂಪ್ಲೀಟ್ ಇಸ್ ಡಿಗ್ರಿ. 1876ರಲ್ಲಿ ಅವರು ಇಕೋಲ್ ನಾರ್ಮೆಲ್ ಅನ್ನುವಂಥ ಮಹಾವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಪಡೆಯುತ್ತಾರೆ. ನಂತರ 1887ರಲ್ಲಿ ಅವರು ಸಮಾಜಶಾಸ್ತ್ರದ ಅಧ್ಯಾಪಕರಾಗಿ ಬೋರ್ಡೆಕ್ಸ್ ಯೂನಿವರ್ಸಿಟಿಗೆ ಜಾಯಿನ್ ಆಗ್ತಾರೆ. ಸೊ ಹಿ ಜಾಯಿನ್ಸ್ ಬೋರ್ಡೆಕ್ಸ್ ಯೂನಿವರ್ಸಿಟಿ ಆಸ್ ಅ ಟೀಚರ್ ಆಫ್ ಸೋಷಿಯಾಲಜಿ. ಸೊ ಡ್ಯೂರಿಂಗ್ ದಿಸ್ ಪೀರಿಯಡ್ ಹಿ ಗೆಟ್ಸ್ ಮ್ಯಾರಿಡ್ ಟು ಲೂಯಿ ಡ್ರೇಫಸ್ ಆ್ಯಂಡ್ ಹಿ ಹ್ಯಾಡ್ 2 ಚಿಲ್ಡ್ರನ್, ಮೇರಿ ಆ್ಯಂಡ್ ಆಂಡ್ರೆ. ಸೊ ಇದೇ ಸಂದರ್ಭದಲ್ಲಿ ಅವರು ವಿವಾಹಿತರಾಗ್ತಾರೆ, ಲೂಯಿ ಡ್ರೇಫಸ್ ಅನ್ನುವರನ್ನು, ಮತ್ತು ಅವರಿಗೆ 2 ಮಕ್ಕಳು ಇರ್ತಾರೆ, ಮೇರಿ ಆ್ಯಂಡ್ ಆಂಡ್ರೆ ಅನ್ನುವಂಥದ್ದು. ಸೊ ಇದಿಷ್ಟು ಅವರ ಪರ್ಸ್ನಲ್ ಬಯೋಗ್ರಫಿಕಲ್ ಸ್ಕೆಚ್. ನಾವು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಇಸ್ ಬಯೋಗ್ರಫಿಕಲ್ ಸ್ಕೆಚ್ ಆರ್ ಇಸ್ ವರ್ಕ್ಸ್. ಅವರ ಕೃತಿಗಳು ತುಂಬ ಇಂಪಾರ್ಟೆಂಟ್ ಬಯೋಗ್ರಫಿಕಲ್ ಸ್ಕೆಚ್ಚಲ್ಲಿ. ಸೊ ಅವರ ಪ್ರಮುಖ ಸಿದ್ಧಾಂತಗಳು ಅಥವಾ ಪ್ರಮುಖ ಪುಸ್ತಕಗಳು ಅಂತೇಳಿದರೆ, ಮೊದಲನೆಯದು ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ವಿಚ್ ಹಸ್ ಪಬ್ಲಿಷ್ಡ್ ಇನ್ 1893. 1893ರಲ್ಲಿ ಪ್ರಕಟಗೊಂಡ ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ, ಸಮಾಜದಲ್ಲಿ ಶ್ರಮ ವಿಭಜನೆ, ಅದು ಅವರ ಮೊದಲನೆಯ ಪುಸ್ತಕ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಎಮೈಲ್ ಡರ್ಕೈಮ್. ನಂತರ ಇನ್ 1895 ಹಿ ಪಬ್ಲಿಷಸ್ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ಸ್. 1895ರಲ್ಲಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಅನ್ನುವಂಥ ಪುಸ್ತಕವನ್ನು ಪ್ರಕಟಿಸ್ತಾರೆ. ಇನ್ 1897 ಹಿ ಪಬ್ಲಿಷಸ್ ಸುಯಿಸೈಡ್, ಆತ್ಮಹತ್ಯೆ ಅನ್ನುವಂಥ ಇನ್ನೊಂದು ಪುಸ್ತಕವನ್ನು 1897ರಲ್ಲಿ ಪ್ರಕಟಿಸ್ತಾರೆ, ವಿಚ್ ಈಸ್ ಆಲ್ಸೋ ದೇರ್ ಇನ್ ಯೋರ್ ಸಿಲೆಬಸ್. 1898ರಲ್ಲಿ ಹಿ ಸ್ಟಾರ್ಟ್ಸ್ ಅ ಜರ್ನಲ್ ಕಾಲ್ಡ್ ಅಸ್ ಆನಿ ಸೋಷಿಯಾಲಜಿಕ್. 1898ರಲ್ಲಿ ಅವರು ಆನಿ ಸೋಷಿಯಾಲಜಿಕ್ ಅನ್ನುವಂತಹ ನಿಯತಕಾಲಿಕೆಯನ್ನು ಪ್ರಾರಂಭಿಸ್ತಾರೆ. ನಂತರ 1902ರಲ್ಲಿ ಅವರು ಸೋರ್ಬೋನ್ ಯೂನಿವರ್ಸಿಟಿಯಲ್ಲಿ ಶಿಕ್ಷಣಶಾಸ್ತ್ರದ ಪ್ರಾಧ್ಯಾಪಕರಾಗಿ ಹುದ್ದೆಗೆ ಸೇರ್ಪಡೆಯಾಗ್ತಾರೆ. ದೆನ್ ಇನ್ 1902 ಹಿ ಜಾಯ್ನ್ಸ್ ಸೋರ್ಬೋನ್ ಯೂನಿವರ್ಸಿಟಿ ವೇರ್ ಹಿ ಟೀಚರ್ಸ್ ಎಜುಕೇಷನ್. In 1912 he publishes one more is very important work, that is the elementary forms of religious life. 1912ರಲ್ಲಿ ದಿ ಎಲಿಮೆಂಟರಿ ಫಾರ್ಮ್ಸ್ ಆಫ್ ರಿಲಿಜಿಯಸ್ ಲೈಫ್ ಅನ್ನುವಂಥ ಇನ್ನೊಂದು ಅವರ ಪ್ರಮುಖ ಕೃತಿಯನ್ನು ಅವರು ಬಿಡುಗಡೆಗೊಳಿಸ್ತಾರೆ, ವಿಚ್ ಇಸ್ ಆಲ್ಸೋ ದೇರ್ ಇನ್ ಯೋರ್ ಸಿಲೆಬಸ್. ಇನ್ 1971 ಹಿ ಎಕ್ಸ್ಪೈರ್ಸ್ ಆನ್ ನವಂಬರ್ 15th ಹಿ ಎಕ್ಸ್ಪೈರ್ಸ್. ನವಂಬರ್ 15, 1971ರಲ್ಲಿ ಅವರು ಮರಣ ಹೊಂದ್ತಾರೆ. ಸೊ ದಿಸ್ ಇಸ್ ಅಬೌಟ್ ಇಸ್ ಬಯೋಗ್ರಫಿಕಲ್ ಸ್ಕೆಚ್. Now let us see is very important theory which will be there for your exam. ಅವರ ತುಂಬ ಪ್ರಮುಖವಾದಂಥ ಕೃತಿ ಮತ್ತು ಪ್ರಮುಖವಾದಂತಹ ಸಿದ್ಧಾಂತ ಅಂತೇಳಿದರೆ ಶ್ರಮ ವಿಭಜನೆಯ ಸಿದ್ಧಾಂತ. ಅದು ಎಸ್ಸೆ ಟೈಪಿಗೆ ಎಕ್ಸಾಮಿಗೆ ಯಾವತ್ತೂ ಕೇಳ್ತಾರೆ.
ವಿಚ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಲ್ಸೋ. ಸೊ ಈ ಪ್ರಶ್ನೆ ನಿಮಗೆ ಎಕ್ಸಾಮಿಗೆ ಎರಡು ರೀತಿಯಲ್ಲಿ ಕೇಳ್ತಾರೆ. ಒಂದು, ಶ್ರಮ ವಿಭಜನೆಯ ಸಿದ್ಧಾಂತವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಥಿಯೋರಿ ಆಫ್ ಡಿವಿಷನ್ ಆಫ್ ಲೇಬರ್. ಇದೇ ಪ್ರಶ್ನೆಯನ್ನು ಅವರು ಸಾಮಾಜಿಕ ಐಕ್ಯಮತ ಎಂದರೇನು ವಿವರಿಸಿರಿ, ಈ ರೀತಿಯೂ ಕೇಳ್ತಾರೆ. ಅಥವಾ ಸಾಮಾಜಿಕ ಐಕ್ಯಮತ ಸಿದ್ಧಾಂತವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳ್ತಾರೆ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಥಿಯೋರಿ ಆಫ್ ಸೋಷಿಯಲ್ ಸಾಲಿಡಾರಿಟಿ. ಸೊ ಬೋತ್ ದಿ ಕಾನ್ಸೆಪ್ಟ್ಸ್ ಆರ್ ಸೇಮ್. ಅಂದರೆ ಎರಡಕ್ಕೂ ಕೂಡ ನಿಮಗೆ ಉತ್ತರ ಸೇಮ್ ಬರೀಬೇಕಾಗ್ತದೆ. ಅಂದರೆ ಶ್ರಮ ವಿಭಜನೆ ಪ್ರಶ್ನೆ ಕೇಳಿದ್ದಾರೆ, ಡಿವಿಷನ್ ಆಫ್ ಇದು ಸಾಮಾಜಿಕ ಐಕ್ಯಮತ ಕೇಳಲಿಲ್ಲ ಅಂತ ಹೇಳುವಂಥದ್ದಲ್ಲ. ಸೊ ಫಾರ್ ದಿ ಬೋತ್ ಆನ್ಸರ್ ಇಸ್ ಸೇಮ್. ಸೊ ಆಸ್ ಐ ಸೆಡ್ ಇನ್ ಇಸ್ ಬಯೋಗ್ರಫಿಕಲ್ ಸ್ಕೆಚ್, ದಿಸ್ ಇಸ್ ಇಸ್ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಟು ದಿ ಸೋಷಿಯಾಲಜಿಕಲ್ ಸ್ಟಡೀಸ್. ಶ್ರಮ ವಿಭಜನೆ ಅನ್ನುವಂಥ ಸಿದ್ಧಾಂತ ಅವರು 1893ರಲ್ಲಿ ಪ್ರಕಟಗೊಂಡಂತಹ ಅವರ ಮೊದಲನೆಯ ಪುಸ್ತಕ ಅಥವಾ ಮೊದಲನೆಯ ಗ್ರಂಥ ಅಂತೇಳಿ ಹೇಳ್ಬೋದು. ಸೊ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಥಿಯರಿ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆ್ಯನ್ ಇಂಡಿವಿಜುವಲ್ ಆ್ಯಂಡ್ ಸೊಸೈಟಿ. ಅಂದರೆ ಈ ಗ್ರಂಥದ ಅಥವಾ ಈ ಪುಸ್ತಕದ ಮೂಲ ವಸ್ತು ಅನ್ನುವಂಥದ್ದು ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ. ಸೊ ಇನ್ ದಿಸ್ ಬುಕ್ he tries to give answers to 3 important questions. ಅಂದರೆ ಈ ಪುಸ್ತಕದಲ್ಲಿ ಎಮೈಲ್ ಡರ್ಕೈಮ್ ಅವರು 3 ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಿಕ್ಕೆ ಪ್ರಯತ್ನಿಸ್ತಾರೆ. ಅದರಲ್ಲಿ ಮೊದಲನೆಯದು, ಬಹುಸಂಖ್ಯೆಯ ವ್ಯಕ್ತಿಗಳ ಸಮೂಹವು ಸಮಾಜವನ್ನು ನಿರ್ಮಿಸುವುದು ಹೇಗೆ? ಹೌ ದಿ ಮೆಜಾರಿಟಿ ಆಫ್ ಪಾಪ್ಯುಲೇಷನ್ ಕ್ರಿಯೇಟ್ ಸೊಸೈಟಿ. ಅಂದರೆ ಬಹುಸಂಖ್ಯೆಯ ಜನರು ಹೇಗೆ ಸಮಾಜವಾಗಿ ನಿರ್ಮಾಣಗೊಳ್ಳುತ್ತದೆ. ಎರಡನೇದು, ಸಮಾಜದ ಅಸ್ತಿತ್ವಕ್ಕೆ ತೀರಾ ಅಗತ್ಯ ಅಂತ ಹೇಳುವಂತಹ ಒಮ್ಮತ, ಯುನಿಟಿ ಅನ್ನುವಂಥದ್ದನ್ನು ಜನರು ಹೇಗೆ ಸಾಧಿಸ್ತಾರೆ. ಹೌ ದರ್ ಇಸ್ ಯುನಿಟಿ ಕನ್ಸೆನ್ಸಸ್ ಎಮಾಂಗ್ ದಿ ಪೀಪಲ್ ಆಫ್ ದಿ ಸೊಸೈಟಿ. ಜನರ ಮಧ್ಯೆ ಯಾಕೆ ಯೂನಿಟಿ ಇದೆ ಅಥವಾ ಹೇಗೆ ಯೂನಿಟಿ ಇದೆ, ವಾಟ್ ಈಸ್ ದಿ ರೀಸನ್ ವೈ ಪೀಪಲ್ ಆರ್ ಹ್ಯಾವಿಂಗ್ ಯೂನಿಟಿ ಇನ್ ದಿ ಸೊಸೈಟಿ. ಮೂರನೇದು, ವಾಟ್ ಈಸ್ ದಿ ಫಂಕ್ಷನ್ ಆಫ್ ಡಿವಿಷನ್ ಆಫ್ ಲೇಬರ್. ಶ್ರಮ ವಿಭಜನೆಯ ಕಾರ್ಯ ಏನು. So in this theory he tries to give answers to these 3 questions. ಸೊ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ಈ ಸಿದ್ಧಾಂತದಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೋಸ್ಕರ ಎಮೈಲ್ ಡರ್ಕೈಮ್ ಅವರು ಸಾಮಾಜಿಕ ಐಕ್ಯಮತ ಅನ್ನುವಂಥ ಪರಿಕಲ್ಪನೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಜೊತೆಗೆ ಸಾಮಾಜಿಕ ಐಕ್ಯಮತ ಅನ್ನುವಂಥ ಪರಿಕಲ್ಪನೆಯನ್ನು ವಿವರಿಸಲಿಕ್ಕೋಸ್ಕರ ಅವರು ಶ್ರಮ ವಿಭಜನೆ ಅನ್ನುವಂಥ ಪರಿಕಲ್ಪನೆಯನ್ನು ಬಳಸ್ತಾರೆ. ದಟ್ ಮೀನ್ಸ್ ಇನ್ ದಿಸ್ ಥಿಯರಿ ಹಿ ಯೂಸಸ್ ಬೋತ್ ದಿ ಕಾನ್ಸೆಪ್ಟ್ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಸೋಷಿಯಲ್ ಸಾಲಿಡಾರಿಟಿ. ಸೊ ಇಲ್ಲಿ ಸಾಮಾಜಿಕ ಐಕ್ಯಮತ ಮತ್ತು ಶ್ರಮ ವಿಭಜನೆ ಅನ್ನುವಂಥ 2 ಪರಿಕಲ್ಪನೆಯನ್ನು ವಿವರಿಸ್ತಾರೆ ಅಂತೇಳಿ ಹೇಳ್ಬೋದು. ಸೊ ನಾವು ಲೆಟ್ ಅಸ್ ಸಿ ವಾಟ್ ಈಸ್ ಮೆಂಟ್ ಬೈ ಡಿವಿಷನ್ ಆಫ್ ಲೇಬರ್. ನಾವೀಗ ಶ್ರಮ ವಿಭಜನೆ ಎಂದರೆ ಏನು ಅಂತೇಳಿ ನೋಡುವ. ಸೊ ತೀರಾ ಸಾಮಾನ್ಯವಾದಂತಹ ಭಾಷೆಯಲ್ಲಿ ಶ್ರಮ ವಿಭಜನೆ ಅಂತೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಡಿವೈಡಿಂಗ್ ದಿ ವರ್ಕ್. ಅಂದರೆ ಕಾರ್ಯದ ಹಂಚಿಕೆ. ಅಂದರೆ ಹೇಗೆ ಕಾರ್ಯವನ್ನು ಹಂಚಿಕೆ ಮಾಡ್ತಾರೆ ಸಮಾಜದಲ್ಲಿ. ಹೌ ದಿ ಸೊಸೈಟಿ ಡಿವೈಡ್ಸ್ ದಿ ವರ್ಕ್. ಒಂದು ಕೆಲಸವನ್ನು ಅವರು ಪಡೆದಿರುವಂತಹ ಶಿಕ್ಷಣ ಇರ್ಬೋದು, ತರಬೇತಿ ಇರ್ಬೋದು, ಅನುಭವ ಇರ್ಬೋದು, ಅವರ ಸಾಮರ್ಥ್ಯ ಇರ್ಬೋದು, ಕೌಶಲ್ಯ ಇರ್ಬೋದು. ಸೊ ಇದರ ಆಧಾರದಲ್ಲಿ ಹಂಚಿಕೊಳ್ಳುವುದಕ್ಕೆ ಶ್ರಮ ವಿಭಜನೆ ಅಂತೇಳಿ ಹೇಳುವಂಥದ್ದು. ಸೊ ಡಿವಿಷನ್ ಆಫ್ ಲೇಬರ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಡಿವೈಡಿಂಗ್ ದಿ ಹೋಲ್ ಪ್ರಾಸೆಸ್ ಆಫ್ ವರ್ಕ್ ಆನ್ ದಿ ಬೇಸ್ ಆಫ್ ದಿಯರ್ ಎಕ್ಸ್ಪೀರಿಯನ್ಸ್, ಆನ್ ದಿ ಬೇಸ್ ಆಫ್ ದಿಯರ್ ಎಜುಕೇಷನಲ್ ಕ್ವಾಲಿಫಿಕೇಷನ್, ದಿಯರ್ ಟ್ಯಾಲೆಂಟ್ಸ್, ದಿಯರ್ ಸ್ಕಿಲ್ಸ್ ಆರ್ ಟ್ರೈನಿಂಗ್. ಸೊ ಇದರ ಆಧಾರದ ಮೇಲೆ ನಾವು ಉದ್ಯೋಗವನ್ನು ಅಥವಾ ಕಾರ್ಯವನ್ನು ಹಂಚುವುದಾದರೆ ಅದಕ್ಕೆ ನಾವು ಡಿವಿಷನ್ ಆಫ್ ಲೇಬರ್ ಅಂತೇಳಿ ಹೇಳ್ಬೋದು. ಸೊ ಇನ್ ದಿಸ್ ಥಿಯರಿ ಹಿ ಎಕ್ಸ್ಪ್ಲೇನ್ಸ್ ದಿ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಸಾಲಿಡಾರಿಟಿ, ಎಸ್ಪೆಷಲಿ ದಿ ಟೈಪ್ಸ್ ಆಫ್ ಸೋಷಿಯಲ್ ಸಾಲಿಡಾರಿಟಿ. ಸೊ ಇಲ್ಲಿ ಈ ಸಿದ್ಧಾಂತದಲ್ಲಿ ಎಮೈಲ್ ಡರ್ಕೈಮ್ ಅವರು ಸಾಮಾಜಿಕ ಐಕ್ಯಮತದ ಪ್ರಕಾರಗಳನ್ನು ವಿವರಿಸ್ತಾರೆ. ಸೊ ಅಕಾರ್ಡಿಂಗ್ ಟು ಹಿಮ್ ದರ್ ಆರ್ 2 ಟೈಪ್ಸ್ ಆಫ್ ಸಾಲಿಡಾರಿಟಿ. ಎಮೈಲ್ ಡರ್ಕೈಮ್ ಅವರ ಪ್ರಕಾರ ಸಾಮಾಜಿಕ ಐಕ್ಯಮತದಲ್ಲಿ 2 ಪ್ರಕಾರಗಳು ಇವೆ. ಒಂದು ಯಾಂತ್ರಿಕ ಐಕ್ಯಮತ, ಮೆಕ್ಯಾನಿಕಲ್ ಸಾಲಿಡಾರಿಟಿ. ಇನ್ನೊಂದು ಜೈವಿಕ ಐಕ್ಯಮತ, ಆರ್ಗ್ಯಾನಿಕ್ ಸಾಲಿಡಾರಿಟಿ. ಸೊ ಈ 2 ಪರಿಕಲ್ಪನೆಯನ್ನು ಬಳಸಿಕೊಂಡು ಎಮೈಲ್ ಡರ್ಕೈಮ್ ಅವರು 2 ಸಮಾಜಗಳ ವ್ಯತ್ಯಾಸಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅಥವಾ 2 ಸಮಾಜಗಳ ಹೋಲಿಕೆಯನ್ನು ನೀಡಿದ್ದಾರೆ.
Means here he tries to find out the differences or similarities between the two communities. One is primitive community, one is modern community. ಅಂದರೆ ಇಲ್ಲಿ ಆಧುನಿಕ ಸಮಾಜ ಮತ್ತು ಪ್ರಾಚೀನ ಸಮಾಜದ ನಡುವಿನ ವ್ಯತ್ಯಾಸ ಮತ್ತು ಹೋಲಿಕೆಗಳ ಕುರಿತು ವಿವರಣೆಯನ್ನು ನೀಡಿದ್ದಾರೆ ಅಂತೇಳಿ ಹೇಳ್ಬೋದು. So according to Durkheim, in the primitive society we can find mechanical solidarity. ಡರ್ಕೈಮ್ ಅವರ ಪ್ರಕಾರ ಪ್ರಾಚೀನ ಸಮಾಜದಲ್ಲಿ ಯಾಂತ್ರಿಕ ಐಕ್ಯಮತವನ್ನು ನಮಗೆ ನೋಡಲಿಕ್ಕೆ ಸಿಗ್ತದೆ. ಆದ್ದರಿಂದ ಅಲ್ಲಿ ಸಾಮೂಹಿಕ ಪ್ರಜ್ಞೆ ಇದೆ ಅಂತೇಳಿ ಹೇಳ್ಬೋದು. ಸೊ ಅಲ್ಲಿ ಸಾಮೂಹಿಕ ಪ್ರಜ್ಞೆ ಅನ್ನುವಂಥ ಪರಿಕಲ್ಪನೆ ಇರೋದ್ರಿಂದ, ಅಂದರೆ ವಿ ಫೀಲಿಂಗ್, ನಾವು ನಮ್ಮವರು ಅನ್ನುವಂಥ ಭಾವನೆ ಇರೋದ್ರಿಂದ ಅಲ್ಲಿ ಏಕತೆ ಇದೆ ಅಂತೇಳಿ ಡರ್ಕೈಮ್ ಅವರು ಹೇಳ್ತಾರೆ. ಆದರೆ ಆಧುನಿಕ ಸಮಾಜದಲ್ಲಿ ನಮಗೆ ಜೈವಿಕ ಐಕ್ಯಮತವನ್ನು ನೋಡಲಿಕ್ಕೆ ಸಿಗ್ತದೆ, ಆರ್ಗ್ಯಾನಿಕ್ ಸಾಲಿಡಾರಿಟಿಯನ್ನು ನೋಡಲಿಕ್ಕೆ ಸಿಗ್ತದೆ. ಜೊತೆಗೆ ಆಧುನಿಕ ಸಮಾಜ ಅನ್ನುವಂಥದ್ದು ಶ್ರಮ ವಿಭಜನೆಯನ್ನು ಅವಲಂಬಿಸಿಕೊಂಡಿದೆ. ಆದ್ದರಿಂದ ಅಲ್ಲಿ ಕೂಡ ಐಕ್ಯಮತ ಇದೆ, ಅಲ್ಲಿ ಕೂಡ ಏಕತೆ ಇದೆ. ಅಲ್ಲಿ ನಾವು ನಮ್ಮವರ ಫೀಲಿಂಗ್ ಅಷ್ಟರ ಮಟ್ಟಿಗೆ ಇರಲಿಕ್ಕಿಲ್ಲ, ಆದರೆ ಐಕ್ಯಮತ ಇದೆ, ಏಕತೆ ಇದೆ. ಯಾಕೆಂತೇಳಿದರೆ ಶ್ರಮ ವಿಭಜನೆ ಅನ್ನುವಂಥ ಪರಿಕಲ್ಪನೆ ಇದೆ. ಸೊ ಆದ್ದರಿಂದ ಈ ಥಿಯರಿಯಲ್ಲಿ ಅವರು ಶ್ರಮ ವಿಭಜನೆಯ ಕಾರ್ಯವೇನು ಅನ್ನುವಂಥ ಪ್ರಶ್ನೆಗೆ ಉತ್ತರ ನೀಡ್ತಾರೆ. ಸೊ ಶ್ರಮ ವಿಭಜನೆಯ ಪ್ರಮುಖ ಕಾರ್ಯ ಅನ್ನುವಂಥದ್ದು ಸಮಾಜವನ್ನು ಹೊಂದಿಕೊಂಡು, ಅಂದರೆ ಒಟ್ಟಿಗೆ ನಿಲ್ಲಿಸುವಂಥದ್ದು, ಅಂದರೆ ಅಲ್ಲಿ ಏಕತೆಯನ್ನು ತರುವಂಥದ್ದು. ಸೊ ಎಲ್ಲರೂ ಕೂಡ ಶ್ರಮ ವಿಭಜನೆ ಅಂತೇಳಿದರೆ ಈ ಆಧುನಿಕ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರನ್ನು ಅವಲಂಬಿಸಿಕೊಂಡು ಇರಬೇಕಾಗ್ತದೆ. ಸೊ ಆದ್ದರಿಂದ ಅಲ್ಲಿ ಏಕತೆ ಅನ್ನುವಂಥದ್ದು ಇದೆ ಅಂತೇಳಿ ಹೇಳೋದು. ಸೊ ನಾವು ಲೆಟ್ ಅಸ್ ಸಿ ವಾಟ್ ಈಸ್ ಮೆಂಟ್ ಬೈ ಮೆಕ್ಯಾನಿಕಲ್ ಸಾಲಿಡಾರಿಟಿ. ಸೊ ಈಗ ನಾವು ಯಾಂತ್ರಿಕ ಐಕ್ಯಮತ ಅಂದರೆ ಏನು ಅಂತೇಳಿ ನೋಡುವ. ಸೊ ಯಾಂತ್ರಿಕ ಐಕ್ಯಮತ ಅಂತೇಳಿದರೆ ಒಂದು ಗುಂಪಿನ ಜನರ ಐಕ್ಯಮತ ಅನ್ನುವಂಥದ್ದು ಅವರ ವೈಯಕ್ತಿಕ ವಿಚಾರಗಳಿಗಿಂತ ಹೆಚ್ಚಾಗಿ ಸಾಮೂಹಿಕವಾದಂಥ ಅಥವಾ ಸಾಮಾನ್ಯವಾದಂಥ ವಿಚಾರಗಳನ್ನು ಅವಲಂಬಿಸಿಕೊಂಡಿದ್ದರೆ ಅದಕ್ಕೆ ನಾವು ಯಾಂತ್ರಿಕ ಐಕ್ಯಮತ ಅಂತೇಳಿ ಹೇಳ್ಬೋದು. Means here they do not give much importance to their personal matters. Instead of that they give more importance to the societal matter. ಅಂದರೆ ಅವರ ಸಾಮೂಹಿಕ ಜೀವನಕ್ಕೆ, ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ವೈಯಕ್ತಿಕ ವಿಚಾರಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ನೀಡುವುದಿಲ್ಲ. ಸೊ ಅದಕ್ಕೆ ನಾವು ಯಾಂತ್ರಿಕ ಐಕ್ಯಮತ, ಮೆಕ್ಯಾನಿಕಲ್ ಸಾಲಿಡಾರಿಟಿ ಅಂತೇಳಿ ಹೇಳ್ತೇವೆ. ಸೊ ಎಲ್ಲಿ ಯಾಂತ್ರಿಕ ಐಕ್ಯಮತ ಇದೆ ಅಂದರೆ ಪ್ರಾಚೀನ ಸಮಾಜದಲ್ಲಿ ಯಾಂತ್ರಿಕ ಐಕ್ಯಮತ ಇರುವುದರಿಂದ ಅಲ್ಲಿ ಅಂತಹ ಸಮಾಜದಲ್ಲಿ ಕೆಲವೊಂದು ಗುಣಲಕ್ಷಣಗಳು ಕೂಡ ಇವೆ. ಸೊ ಎಮೈಲ್ ಡರ್ಕೈಮ್ ಅವರ ಸಿದ್ಧಾಂತದಲ್ಲಿ ಪ್ರಾಚೀನ ಸಮಾಜದ ಅಥವಾ ಯಾಂತ್ರಿಕ ಐಕ್ಯಮತದ ಕೆಲವೊಂದು ಗುಣಲಕ್ಷಣಗಳನ್ನು ಇಲ್ಲಿ ವಿವರಿಸ್ತಾರೆ. ಸೊ ಅದರಲ್ಲಿ ಮೊದಲನೆಯದು ಸಾದೃಶ್ಯದ ಐಕ್ಯಮತ, ಅಂದರೆ ಸಾಲಿಡಾರಿಟಿ ಆಫ್ ಸಿಮಿಲಾರಿಟಿ. ಮೀನ್ಸ್ ಹಿಯರ್ ಪೀಪಲ್ ಫಿಸಿಕಲಿ ಆಸ್ ವೆಲ್ ಆಸ್ ಮೋರಲಿ ದೇ ಆರ್ ವೆರಿ ಸಿಮಿಲರ್. ಅಂದರೆ ಇಲ್ಲಿ ಇಂತಹ ಪ್ರಾಚೀನ ಸಮಾಜದಲ್ಲಿ ಜನರು ಮಾನಸಿಕವಾಗಿ ಮತ್ತು ನೈತಿಕವಾಗಿ ಒಂದು ರೀತಿಯಲ್ಲಿ ಏಕರೂಪವಾಗಿರ್ತಾರೆ. ಅಂದರೆ ದ ಆ್ಯಟಿಟ್ಯೂಡ್ಸ್, ಮೆಂಟಾಲಿಟಿ, ಬಿಹೇವಿಯರ್, ಎವ್ರಿಥಿಂಗ್ ವಿಲ್ ಬಿ ಸಿಮಿಲರ್. ಅವರ ಮನೋಭಾವನೆ ಇರ್ಬೋದು ಅಥವಾ ಅವರ ವರ್ತನೆ ಇರ್ಬೋದು, ಅವರ ಆಲೋಚನೆಗಳಿರ್ಬೋದು. ಸೊ ಎವ್ರಿಥಿಂಗ್ ವಿಲ್ ಬಿ ಸಿಮಿಲರ್. ಮತ್ತು ಅವರು ಸಮಾನವಾದಂಥ ಒಂದು ಮೌಲ್ಯಗಳನ್ನು, ಮನೋಭಾವವನ್ನು ಅಥವಾ ನಂಬಿಕೆಗಳನ್ನು ಹಂಚಿಕೊಂಡಿರ್ತಾರೆ ಅಂತೇಳಿ ಹೇಳ್ಬೋದು. ಅಂದರೆ ನಾವೀಗ ಫಾರ್ ಎಕ್ಸಾಂಪಲ್ ಗ್ರಾಮೀಣ ಸಮಾಜಗಳಲ್ಲಿ ಅಥವಾ ಪ್ರಾಚೀನ ಸಮಾಜಗಳಲ್ಲಿ ನೋಡೋದಾದರೆ ದಿಲ್ ಬಿ ಹ್ಯಾವಿಂಗ್ ದಿ ಸಿಮಿಲರ್ ವ್ಯಾಲ್ಯೂಸ್, ದಿ ಶೇರ್ ಸಿಮಿಲರ್ ನಾರ್ಮ್ಸ್. ಸೊ ಇಂತಹ ಸಮಾಜಗಳಲ್ಲಿ ಜನರ ಆಚಾರ ವಿಚಾರ ಇರ್ಬೋದು, ಲೋಕರೂಢಿಗಳಿರ್ಬೋದು, ನೈತಿಕ ನಿಯಮಗಳಿರ್ಬೋದು, ಪದ್ಧತಿಗಳಿರ್ಬೋದು, ಪರಂಪರೆಗಳಿರ್ಬೋದು. ಸೊ ಇದರಲ್ಲಿ ಹೆಚ್ಚಾಗಿ ನಮಗೆ ಸಾಮ್ಯತೆಯನ್ನು ನೋಡಲಿಕ್ಕೆ ಸಿಗ್ತದೆ. ಅಂದರೆ ಇಲ್ಲಿ ಜನರು ತಮ್ಮ ವೈಯಕ್ತಿಕ ಆಸಕ್ತಿಗಳಿಗಿಂತಾಗಿ ಸಮಾಜಕ್ಕೆ ಹೆಚ್ಚಾಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಇಲ್ಲಿ ಜನರು ಯಂತ್ರದ ಒಂದು ಪಡಿಯಚ್ಚಿನಂತೆ ಅಂದರೆ ಕಾರ್ಯನಿರ್ವಹಿಸ್ತಾರೆ ಅಂತೇಳಿ ಹೇಳ್ಬೋದು. ಲೈಕ್ ಹೌ ದಿ ಜೆರಾಕ್ಸ್ ಮೆಷಿನ್ ವರ್ಕ್ಸ್. ಆ ಜೆರಾಕ್ಸ್ ಮೆಷಿನ್ ಹೇಗೆ ವರ್ಕ್ ಮಾಡ್ತದೆ ಅಂದರೆ ಸೇಮ್ ಟೈಪ್ ಇದು ಜೆರಾಕ್ಸ್ ನೀಡುವಂಥದ್ದು. ಸೊ ಅದಕ್ಕೋಸ್ಕರ ಇಲ್ಲಿ ಅವರು ಯಂತ್ರಕ್ಕೆ ಕಂಪೇರ್ ಮಾಡಿದ್ದಾರೆ, ಅವರ ಜೀವನವನ್ನು ಯಂತ್ರಕ್ಕೆ ಕಂಪೇರ್ ಮಾಡಿದ್ದಾರೆ. ಎಲ್ಲರೂ ಕೂಡ ಒಂದೇ ರೀತಿಯ ಮನೋಭಾವನೆಯನ್ನು ಇಟ್ಟುಕೊಳ್ಳುವಂಥದ್ದು, ಒಂದೇ ರೀತಿಯ ಕಾರ್ಯಗಳಲ್ಲಿ ತೊಡಗಿರುವಂಥದ್ದು. ಸೊ ಅಲ್ಲಿ ನಮಗೆ ಅಂತಹ ಸಮಾಜದಲ್ಲಿ ಮೆಕ್ಯಾನಿಕಲ್ ಸಾಲಿಡಾರಿಟಿ ಅಥವಾ ಯಾಂತ್ರಿಕ ಐಕ್ಯಮತವನ್ನು ನೋಡಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಸ್ಮಾಲ್ ಕಮ್ಯುನಿಟಿ, ಚಿಕ್ಕ ಸಮುದಾಯ.
ಯಾಂತ್ರಿಕ ಐಕ್ಯಮತ ನಮಗೆ ಎಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಂತೇಳಿದರೆ ಅತ್ಯಂತ ಚಿಕ್ಕ ಸಮಾಜಗಳಲ್ಲಿ, ಅಂದರೆ ಆದಿವಾಸಿ ಸಮಾಜಗಳಲ್ಲಿ ಅಥವಾ ಪ್ರಾಚೀನ ಸಮಾಜಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅಂದರೆ ಇಲ್ಲಿ ಜನಸಂಖ್ಯೆ ತುಂಬ ಕಡಿಮೆ ಇರ್ತದೆ. ಸೊ ಹಾಗಿರುವಾಗ ಜನರಲ್ಲಿ ಒಂದೇ ರೀತಿಯ ಅಭಿಪ್ರಾಯಗಳು, ಆಲೋಚನೆಗಳು, ಮನೋಭಾವನೆಗಳು ಇರುವಂಥದ್ದು ಸಾಮಾನ್ಯ. ಸೊ ದೇರ್ ಇಸ್ ನೋ ಡೈವರ್ಸಿಟಿ, ಅಲ್ಲಿ ವೈವಿಧ್ಯತೆ ಅನ್ನುವಂಥದ್ದು ನೋಡಲಿಕ್ಕೆ ಸಿಗುವುದಿಲ್ಲ. ಸೊ ಆದ್ದರಿಂದ ಯಾಂತ್ರಿಕ ಐಕ್ಯಮತ ಅನ್ನುವಂಥದ್ದು ನಮಗೆ ಚಿಕ್ಕ ಸಮುದಾಯದಲ್ಲಿ ನೋಡಲಿಕ್ಕೆ ಸಿಗ್ತದೆ. ವಿ ಕ್ಯಾನ್ ಫೈಂಡ್ ದಿಸ್ ಇನ್ ಸ್ಮಾಲ್ communities. Next, one more characteristic is ಸರಳ ಶ್ರಮ ವಿಭಜನೆ. That means simple division of labor. See, division of labor is there in almost all societies, whether it is primitive society, whether it is modern society. ಆಧುನಿಕ ಸಮಾಜದಲ್ಲಿ ಇರ್ಬೋದು ಅಥವಾ ಪ್ರಾಚೀನ ಸಮಾಜದಲ್ಲಿರ್ಬೋದು, ಶ್ರಮ ವಿಭಜನೆ ಅನ್ನುವಂಥದ್ದು ನಮಗೆ ಎಲ್ಲ ಕಡೆ ನೋಡಲಿಕ್ಕೆ ಸಿಗ್ತದೆ. ಬಟ್ ವಿ ಕ್ಯಾನ್ ಫೈಂಡ್ ವೆರಿ ರೂಡಿಮೆಂಟರಿ ಫಾರ್ಮ್ ಆಫ್ ಡಿವಿಷನ್ ಆಫ್ ಲೇಬರ್ ಇನ್ ದಿ ಪ್ರಿಮಿಟಿವ್ ಸೊಸೈಟಿ. ಅಂದರೆ ಆದಿವಾಸಿ ಸಮಾಜಗಳಲ್ಲಿ ಅಥವಾ ಪ್ರಾಚೀನ ಸಮಾಜಗಳಲ್ಲಿ ನಮಗೆ ತುಂಬ ಸರಳವಾದಂತಹ ಶ್ರಮ ವಿಭಜನೆಯನ್ನು ನೋಡಲಿಕ್ಕೆ ಸಿಗ್ತದೆ. ಅಂದರೆ ಇಲ್ಲಿ ವ್ಯಕ್ತಿಗಳು ಹೆಚ್ಚಾಗಿ ಒಂದೇ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಅಂದರೆ ಇಂತಹ ಸಮಾಜಗಳಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಜಾಸ್ತಿ ಅವಲಂಬಿಸಿಕೊಂಡಿರ್ತಾನೆ. ಆದರೆ ಆಧುನಿಕ ಸಮಾಜದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಅವನು ಬೇರೆಯವರನ್ನು ಅವಲಂಬಿಸಬೇಕಾಗ್ತದೆ. ಸೊ ಇಲ್ಲಿ ಅವನ ಆಹಾರಕ್ಕಿರ್ಬೋದು, ಆಶ್ರಯಕ್ಕಿರ್ಬೋದು, ರಕ್ಷಣೆಗಿರ್ಬೋದು ತನ್ನನ್ನು ತಾನು ಜಾಸ್ತಿ ಅವಲಂಬಿಸ್ತಾನೆ. ಸೊ ಅಂತಹ ಸಂದರ್ಭದಲ್ಲಿ ಅವನಿಗೆ ವಿಶಿಷ್ಟ ಬಗೆಯ ಕೌಶಲ್ಯ ಅಥವಾ ಪರಿಣಿತಿಯ ಅಗತ್ಯ ಇರುವುದಿಲ್ಲ. ಆದರೆ ಆಧುನಿಕ ಸಮಾಜದಲ್ಲಿ ಸ್ಪೆಷಲೈಸೇಷನ್, ವೈಶಿಷ್ಟ್ಯತೆ ಅನ್ನುವಂಥದ್ದು ಡಿವಿಷನ್ ಆಫ್ ಲೇಬರಲ್ಲಿ ಇರುವಂಥದ್ದು ನಾವು ನೋಡ್ಬೋದು. ಇನ್ನೊಂದು ಗುಣಲಕ್ಷಣ ಸಾಮೂಹಿಕ ಪ್ರಜ್ಞೆ, ಸೋಷಿಯಲ್ ಕಾನ್ಷಿಯಸ್ನೆಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿಚ್ ಹಿ ಎಕ್ಸ್ಪ್ಲೇನ್ಡ್ ಇನ್ ಹಿಸ್ ಥಿಯರಿ. ಅಂದರೆ ಡರ್ಕೈಮ್ ಅವರ ಪ್ರಕಾರ ಸಾಮಾಜಿಕ ಐಕ್ಯಮತಕ್ಕೆ ಈ ಸಾಮೂಹಿಕ ಪ್ರಜ್ಞೆ ಅಂದರೆ ಕಮ್ಯುನಿಟಿ ಫೀಲಿಂಗ್ ಇದೆಯಲ್ಲ, ಆ ನಾವು ನಮ್ಮವರು ಅನ್ನುವಂಥ ಭಾವನೆ ಇದೆಯಲ್ಲ, ಅದು ಒಂದು ರೀತಿಯ ತಲಹದಿ ಅಂತೇಳಿ ಹೇಳ್ಬೋದು, ಫೌಂಡೇಶನ್ ಅಂತೇಳಿ ಹೇಳ್ಬೋದು. ಬಿಕಾಸ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದಿಸ್. ಅಂದರೆ ಅವರ ಪ್ರಕಾರ ಈ ಸಾಮಾಜಿಕ ಐಕ್ಯಮತದ ತೀವ್ರತೆ ಅನ್ನುವಂಥದ್ದು ಸಾಮೂಹಿಕ ಪ್ರಜ್ಞೆಯನ್ನು ಅವಲಂಬಿಸಿದೆ ಅಂತೇಳಿ ಹೇಳ್ಬೋದು. ನೌ ಲೆಟ್ ಅಸ್ ಸಿ ವಾಟ್ ಈಸ್ ಮೆಂಟ್ ಬೈ ದಿಸ್ ಸೋಷಿಯಲ್ ಕಾನ್ಷಿಯಸ್ನೆಸ್ ಅಥವಾ ಕಮ್ಯುನಿಟಿ ಫೀಲಿಂಗ್. ಅಂದರೆ ಸಾಮೂಹಿಕ ಪ್ರಜ್ಞೆ ಎಂದರೇನು ಅಂತೇಳಿ ನೋಡುವ. ಸಾಮೂಹಿಕ ಪ್ರಜ್ಞೆ ಅಂತೇಳಿದರೆ ಸಮಾಜದ ಎವರೇಜ್ ಪಾಪ್ಯುಲೇಷನ್, ಸರಾಸರಿ ಜನರು ಹೆಚ್ಚಾಗಿ ಒಂದೇ ರೀತಿಯ ನಂಬಿಕೆ ಮತ್ತು ಮನೋಭಾವನೆಗಳನ್ನು ಇಟ್ಟುಕೊಂಡಿರುವಂಥದ್ದು. ಸೊ ಸಾಮಾನ್ಯ ಜನರಲ್ಲಿ ಇರುವಂತಹ ಸಾಮಾನ್ಯ ನಂಬಿಕೆ ಮತ್ತು ಮನೋಭಾವಗಳ ಒಟ್ಟು ಮೊತ್ತವನ್ನು ನಾವು ಸಾಮೂಹಿಕ ಪ್ರಜ್ಞೆ ಅಂತೇಳಿ ಹೇಳ್ಬೋದು. ಸೊ ಪೀಪಲ್ ಆರ್ ಹ್ಯಾವಿಂಗ್ ಸಿಮಿಲರ್ attitudes, similar beliefs, similar norms and values. So the total sum of these is called as communal feeling, community feeling ಅಥವಾ ಸಾಮೂಹಿಕ ಪ್ರಜ್ಞೆ ಅಂತೇಳಿ ಹೇಳ್ಬೋದು. So this is very important characteristic of social solidarity. Next characteristic is social welfare ಅಥವಾ community welfare, ಸಮೂಹ ಕಲ್ಯಾಣ. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಜನರು ತಮ್ಮ ವೈಯಕ್ತಿಕ ವಿಚಾರಗಳಿಗೆ ಅಥವಾ ವೈಯಕ್ತಿಕ ಕ್ಷೇಮ ಸಮಾಚಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಜನರು ಸಮಾಜದ ಒಳಿತಿಗಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಸೊ ಇಂತಹ ಸಮಾಜಗಳಲ್ಲಿ ಜನರು ತನ್ನ ಗುಂಪಿನ ವಿರುದ್ಧವಾಗಿ ನಡೆಯುವುದಿಲ್ಲ. ಅಂದರೆ ಗುಂಪಿನ ವಿರುದ್ಧವಾಗಿ ನಡೆಯುವುದಕ್ಕೆ ಅದನ್ನು ಅಪರಾಧ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ದಟ್ ಈಸ್ ವೈ ದೇ ಡೋಂಟ್ ಗೋ ಎಗೇನ್ಸ್ಟ್ ದಿ ಕಮ್ಯುನಿಟಿ ಬಿಕಾಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಕ್ರೈಮ್. ಸೊ ಆದ್ದರಿಂದ ಅವರು ಸಮುದಾಯದ ಭಾವನೆಗಳಿಗೆ ಧಕ್ಕೆ ಬರುವಂತಹ ಯಾವುದೇ ರೀತಿಯಲ್ಲಿ ವರ್ತಿಸುವುದಿಲ್ಲ ಅಂತೇಳಿ ಹೇಳ್ಬೋದು. ಸೊ ನೆಕ್ಸ್ಟ್, which is one more important characteristic of mechanical solidarity. ಅಂದರೆ ಯಾಂತ್ರಿಕ ಐಕ್ಯಮತದ ಇನ್ನೊಂದು ಪ್ರಮುಖ ಗುಣಲಕ್ಷಣ ಅನ್ನುವಂಥದ್ದು ಕಾನೂನು, ಲಾ. ಸೊ ಇಂತಹ ಸಮಾಜಗಳಲ್ಲಿ ದೇ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಪನಿಷ್ಮೆಂಟ್. ಅವರು ಇಂತಹ ಸಮಾಜಗಳಲ್ಲಿ ಶಿಕ್ಷೆಯನ್ನು ಒಂಥರ ಹೆಚ್ಚಿಸುವಂತಹ ನಿಗ್ರಹಕಾರಿ ಕಾನೂನನ್ನು ಜಾರಿಗೆ ತರ್ತಿದ್ದಾರೆ. ಅಂದರೆ ಇಲ್ಲಿ ಜನರು ಯಾವುದೇ ವಿಧದ ಸಾಮಾಜಿಕ ನಿಯಮಗಳನ್ನು ಉಲ್ಲಂಘಿಸಿದರೆ ಅಂತಹ ಜನರಿಗೆ ಕಠಿಣ ರೀತಿಯಂತಹ ಶಿಕ್ಷೆಯನ್ನು ನೀಡ್ತಾರೆ ಅಂತೇಳಿ ಹೇಳ್ಬೋದು. ಅಂದರೆ ದಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಪನಿಷ್ಮೆಂಟ್. ದಟ್ ಮೀನ್ಸ್ ದಿ ಶುಡ್ ನಾಟ್ ರಿಪೀಟ್ ದಿ ಕ್ರೈಮ್. ಅವರು ಅಂದರೆ ಸಮುದಾಯಕ್ಕೆ ಧಕ್ಕೆ ಬರುವಂತಹ ಯಾವುದೇ ಅಪರಾಧಗಳಲ್ಲಿ ತೊಡಗಬಾರ್ದು ಅನ್ನುವ ಉದ್ದೇಶದಿಂದ ಯಾರಾದರೂ ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣವಾದಂತಹ ಶಿಕ್ಷೆಯನ್ನು ನೀಡ್ತಾರೆ.
So these are the different characteristics which are found in primitive communities or mechanical solidarity. ಎಲ್ಲಿ ಯಾಂತ್ರಿಕ ಐಕ್ಯಮತ ಇರ್ತದೆ ಅಂತಹ ಸಮಾಜಗಳಲ್ಲಿ ನಮಗೆ ಇಂತಹ ಗುಣಲಕ್ಷಣಗಳನ್ನು ನೋಡಲಿಕ್ಕೆ ಸಿಗ್ತದೆ. ಸೊ ಇನ್ ದಿಸ್ ಥಿಯರಿ ಹಿ ಎಕ್ಸ್ಪ್ಲೇನ್ಸ್ ಟೂ concepts, that is two types of solidarity. One is mechanical solidarity and one is organic solidarity. Mechanical solidarity is found in primitive communities where we can find social consciousness. ನಮಗೆ ಯಾಂತ್ರಿಕ ಐಕ್ಯಮತ ಅನ್ನುವಂಥದ್ದು ಪ್ರಾಚೀನ ಸಮಾಜಗಳಲ್ಲಿ ನೋಡಲಿಕ್ಕೆ ಸಿಗ್ತದೆ ಮತ್ತು ಅಲ್ಲಿ ಸಾಮೂಹಿಕ ಪ್ರಜ್ಞೆ ಇದೆ. ಸೊ ದಿಸ್ ಇಸ್ ಅಬೌಟ್ ಮೆಕ್ಯಾನಿಕಲ್ ಸಾಲಿಡಾರಿಟಿ. ಸೊ ಇನ್ ದಿ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಆರ್ಗ್ಯಾನಿಕ್ ಸಾಲಿಡಾರಿಟಿ. ಸೊ ನನ್ನ ನಂತರದ ಕ್ಲಾಸಲ್ಲಿ, ಮುಂದಿನ ಕ್ಲಾಸಲ್ಲಿ ಜೈವಿಕ ಐಕ್ಯಮತದ ಕುರಿತು ವಿವರಣೆಯನ್ನು ನೀಡ್ತೇನೆ. ಧನ್ಯವಾದಗಳು.